ಬೆಳಗಾವಿ ಅಧಿವೇಶನ ಆರಂಭ ಆಗಿ ಇವತ್ತು 4ನೇ ದಿನ. ಆದರೆ ಈ 4 ದಿನದ ಅವಧಿಯಲ್ಲಿ ಡಾಕ್ಟರ್ ಯತೀಂದ್ರ ಅವರು 3 ಬಾರಿ ಇದೇ ವಿಚಾರವನ್ನು ಮಾತನಾಡಿದ್ದಾರೆ. ಬೆಳಗಾವಿ ಅಧಿವೇಶನದ ವೇಳೆ ಯತೀಂದ್ರ ಅವರ ಮಾತು ಚರ್ಚೆಗೆ ಕಾರಣ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ನಾಯಕತ್ವದಲ್ಲಿ ಬದಲಾವಣೆ ಇಲ್ಲ ಅನ್ನೋದು ಒಂದು, ಬದಲಾವಣೆ ಇಲ್ಲ ಅನ್ನೋದನ್ನ ಹೈಕಮಾಂಡ್ ಹೇಳಿದೆ ಅನ್ನೋದು ಮತ್ತೊಂದು. ಬಹಳ ಪ್ರಮುಖವಾದಂಥ ಸ್ಟೇಟ್ಮೆಂಟ್ ಇದು. ಯತೀಂದ್ರ ಅವರು ಪದೇ ಪದೇ ಕೊಡ್ತಾ ಇದ್ದಾರೆ, ರಾಜ್ಯ ಕಾಂಗ್ರೆಸ್ ನಾಯಕತ್ವದಲ್ಲಿ ಬದಲಾವಣೆ ಇಲ್ಲ ಅನ್ನೋದನ್ನ ಹೈಕಮಾಂಡ್ ಹೇಳಿದೆ. 3 ಬಾರಿ ಇದೇ ಹೇಳಿಕೆಯನ್ನ ಡಾಕ್ಟರ್ ಯತೀಂದ್ರ ಕೊಟ್ಟಿರು. ಈಗ ಸಿಎಂ ಬದಲಾವಣೆಗೆ ಸದ್ಯಕ್ಕೆ ಆಗೋದಿಲ್ಲ ಅಂತೇಳಿ ಹೈಕಮಾಂಡ್ ಅವ್ರು ಹೇಳಿದ್ದಾರೆ. ಬಟ್ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಈಗಾಗಲೇ ಸ್ಪಷ್ಟಪಡಿಸಿದೆ, ಈಗ ಸದ್ಯಕ್ಕೆ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಮಾಡಲ್ಲ ಅಂತೇಳಿ. ನನಗೆ ವೈಯಕ್ತಿಕವಾಗಿ ಅವರು ತಮ್ಮ ಅಧಿಕಾರದ ಪೂರ್ಣಾವಧಿಯನ್ನು ಮುಗಿಸ್ತಾರೆ ಅನ್ನೋ ನಂಬಿಕೆ ಹೇಳಿದ್ದೀನಿ. ನಾನು ಏನು ಹೇಳಬೇಕು ಹೇಳಿದ್ದೀನಿ, ಮತ್ತೆ ಅದ್ರ ಬಗ್ಗೆ ಇನ್ನು ಚರ್ಚೆ ನಾನು ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ದೇರ್ ಈಸ್ ನೋ ಟಸಲ್ ಫಾರ್ ಸಿಎಂ ಪೋಸ್ಟ್ ರೈಟ್ ನೌ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ನೌ ಎವ್ರಿಥಿಂಗ್ ಈಸ್ ಕ್ಲಿಯರ್. ಹೈಕಮಾಂಡ್ has clearly said as of now there will be no change in the leadership. No confusion, no change. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋದು ಒಂದು, ಹೈಕಮಾಂಡ್ ಹೇಳಿದೆ ಚೇಂಜಸ್ ಇಲ್ಲ ಅಂತ ಹೇಳಿದಾಗ ಹೈಕಮಾಂಡ್ ಯಾರಿಗೆ ಹೇಳಿದೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಯತೀಂದ್ರ ಅವರಿಗೆ ಹೇಳಿದ್ಯಾ, ಸಿದ್ದರಾಮಯ್ಯ ಅವರಿಗೆ ಹೇಳಿದ್ಯಾ, ಅಥವಾ ಹೈಕಮಾಂಡ್ನಿಂದ ಯಾರಿಗೆ ಭರವಸೆ ಕೊಡಲಾಗಿದೆ? ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯತೀಂದ್ರ ಅವರು ಪದೇ ಪದೇ ಮಾತನಾಡ್ತಾ ಇದ್ದಾರೆ ಇದನ್ನ, ಹೈಕಮಾಂಡ್ ಹೇಳಿದೆ, ಯಾವ ಬದಲಾವಣೆಯೂ ಇಲ್ಲ ಅಂತ. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ಅನ್ಸುತ್ತೆ ಮಾರುತೇಶ್ ಈ ಹೇಳಿಕೆ. ರಕ್ಷಿತ್, ಹೌದು. ಯಾಕಂದ್ರೆ ಪದೇ ಪದೇ ಯತೀಂದ್ರ ಅವರ ಹೇಳಿಕೆಯನ್ನ ಗಮನಿಸಿದಾಗ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಮಸ್ಯೆ ಜಟಿಲ ಆದಷ್ಟು ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದಾಗ್ಲಿ ಅಥವಾ ತೀರ್ಮಾನವನ್ನು ತೆಗೆದುಕೊಳ್ಳೋದಾಗ್ಲಿ ಅಷ್ಟು ಸುಲಭ ಅಲ್ಲ ಅನ್ನುವ ಕಾರಣಕ್ಕಾಗಿಯೋ ಏನೋ ಪದೇ ಪದೇ ಈ ರೀತಿಯಾದಂತಹ ಹೇಳಿಕೆಗಳನ್ನ ಯತೀಂದ್ರ ಅವರು ನೀಡ್ತಾನೆ ಬಂದಿದ್ದಾರೆ. ಈಗ ಹೈಕಮಾಂಡ್ ಅದನ್ನ ತೀರ್ಮಾನ ಮಾಡುತ್ತೆ ಅನ್ನುವಂತ ಹೇಳಿಕೆ ಸಹಜವಾಗಿ ಎಲ್ಲ ನಾಯಕರಿಂದಲೂ ನೋಡಿದೀವಿ, ಸಚಿವರಿಂದಲೂ ನೋಡಿದ್ದೀವಿ, ಶಾಸಕರಿಂದಲೂ ನೋಡಿದ್ದೀವಿ. ಆದ್ರೆ ಯತೀಂದ್ರ ಹೇಳ್ತಾ ಇರೋದು ಲೀಡರ್ಶಿಪ್ ವಿಚಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಅವರ ಪ್ರಕಾರ ರಾಜ್ಯದಲ್ಲಿ ಯಾವುದೇ ಅಧಿಕಾರ ಹಸ್ತಾಂತರದ ವಿಚಾರ ಇಲ್ಲವೇ ಇಲ್ಲ, ಅದು ಮುಗಿದು ಹೋಗಿರುವ ಅಧ್ಯಾಯ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದು ಸಹಜವಾಗಿ ಡಿ ಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಶಾಸಕರನ್ನ ಕೆರಳಿಸ್ತಾ ಇದೆ ಅಧಿವೇಶನದ ಸಂದರ್ಭದಲ್ಲಿ. ಯಾಕೆಂದ್ರೆ ಹೈಕಮಾಂಡ್ ಅಧಿವೇಶನ ಸುಸೂತ್ರವಾಗಿ ನಡೆಯಲಿ ಎನ್ನುವ ಕಾರಣಕ್ಕಾಗಿ ಸಿಎಂ ಡಿಸಿಎಂಗೆ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಮ್ಮಲ್ಲಿ ಗೊಂದಲ ಇಲ್ಲ ಅನ್ನೋದನ್ನ ತೋರಿಸಿ ಆನಂತರ ಅಧಿವೇಶನಕ್ಕೆ ಹೋಗಿ ಎನ್ನುವಂತಹ ಸಲಹೆಯನ್ನ ಹೈಕಮಾಂಡ್ ಕೊಟ್ಟಿತ್ತು. ಅದರಂತೆ ಸಿಎಂ ಡಿಸಿಎಂ ಮಾಡ್ತಾ ಇದ್ದಾರೆ. ಆದ್ರೆ ಯತೀಂದ್ರ ಪದೇ ಪದೇ ಈ ಹೇಳಿಕೆಗಳನ್ನ ಕೊಡ್ತಾ ಇರುವಂತಹ ಉದ್ದೇಶವನ್ನ ನೋಡಿದ್ರೆ ಈ ಸಮಸ್ಯೆ ಇನ್ನಷ್ಟು ಜಟಿಲವಾದ್ರೆ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಬಹುಶಃ ಈ ಹೇಳಿಕೆಗಳನ್ನ ಅವರು ಪದೇ ಪದೇ ನೀಡ್ತಾ ಇದ್ದಾರೆ ಕಾಣುತ್ತೆ. ಅಧಿವೇಶನದ ಮೊದಲ ದಿನವೇ ಯತೀಂದ್ರ ಅವರ ಹೇಳಿಕೆ ಒಂದು ರೀತಿ ಕೋಲಾಹಲವನ್ನು ಸೃಷ್ಟಿ ಮಾಡ್ತು. ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರ ಆಕ್ರೋಶಕ್ಕೆ ಕಾರಣ ಆಯಿತು. ಈಗ ಮತ್ತೊಮ್ಮೆ ಅದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಕ್ಬಾಲ್ ಹುಸೇನ್ ಮಾತನಾಡುವಾಗ ಹೇಳಿದ್ರು, ನಾವು ಏನಾದ್ರೂ ಮಾತನಾಡಿದ್ರೆ ನೋಟಿಸ್ ಕೊಡ್ತಾರೆ, ನಾವು ಮಾತನಾಡಿದ್ರೆ ಬಲಾತ್ಕಾರ, ಅವ್ರು ಮಾತನಾಡಿದ್ರೆ ಚಮತ್ಕಾರ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು. ಅಂದ್ರೆ ಸಿಎಂ ಮಗ ಅನ್ನುವಂತಹ ಆ ಒಂದು ಸ್ಥಾನದನ್ನ ಯತೀಂದ್ರ ಅವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರು ಟೀಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಇನ್ನಷ್ಟು ದಿನಗಳ ಕಾಲ ಹೀಗೆ ನಡೀತಾ ಇರುತ್ತೆ. ಯಾಕಂದ್ರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಸಿಎಂ ಡಿಸಿಎಂ ನ ಕರೆದು ಹೇಳುವ ತನಕ ಅದು ಅವರವರ ವಿವೇಚನೆಗೆ ತಕ್ಕಂತೆ ಮಾತನಾಡ್ತಾರೆ ಅಂತ ಭಾವಿಸಬಹುದು. ಆದ್ರೆ ಸಿದ್ದರಾಮಯ್ಯನವರ ಪುತ್ರನಾಗಿ ಯತೀಂದ್ರ ಹೇಳ್ತಾ ಇರೋದನ್ನ ನೋಡಿದ್ರೆ ಸಿದ್ದರಾಮಯ್ಯನವರ ಕನ್ಸೆಂಟ್ ಇಲ್ಲದೆ ಅಥವಾ ಅವರ ಅನುಮೋದನೆ ಕೂಡ ಅದೇ ಅನಿಸ್ತಾ ಇರೋದು. ಯಾಕೆಂತಂದ್ರೆ ಮೊನ್ನೆ ಅಧಿವೇಶನ ಸ್ಟಾರ್ಟ್ ಆದಂತ ಸಂದರ್ಭದಲ್ಲಿ ಅವರು ಮೊದಲು ಸುವರ್ಣ ನ್ಯೂಸ್ಗೆ ಒಂದು ಬೈಟ್ ಕೊಟ್ರು. ಆನಂತರ ಬೇರೆ ಬೇರೆ ಸಂಸ್ಥೆಗಳಿಗೂ ಕೂಡ ಸೇಮ್ ಹೇಳಿಕೆಯನ್ನು ಅವರು ಬೇರೆ ಬೇರೆ ಮಾಧ್ಯಮಗಳಿಗೂ ಕೂಡ ಕೊಟ್ರು. ಅಂದ್ರೆ ಅಧಿವೇಶನಕ್ಕೆ ಬರೋ ಸಂದರ್ಭದಲ್ಲಿ ನಾನು ಏನು ಮಾತನಾಡಬೇಕು ಅನ್ನೋದನ್ನ ಡಿಸೈಡ್ ಆಗೇ ಬಂದಿದ್ರಾ, ಮಾಧ್ಯಮಗಳ ಮುಂದೆ ಏನು ಮಾತನಾಡಬೇಕು ಅನ್ನೋದನ್ನ ಡಿಸೈಡ್ ಆಗೇ ಬಂದಿದ್ರಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಹೊಸ ದಾಳನ ಇದು ಮಾರುತೇಶ್. ರಕ್ಷಿತ್, ಹೌದು. ಯಾಕಂದ್ರೆ ಈಗ ಮಾಧ್ಯಮಗಳ ಮುಂದೆ ಏನು ಚರ್ಚೆ ಮಾಡ್ತಾರೆ ಅದು ಸುದ್ದಿ ಆಗುತ್ತೆ, ಹೈಕಮಾಂಡ್ ಹಂತಕ್ಕೂ ತಲುಪುತ್ತೆ, ರಾಷ್ಟ್ರೀಯ ಮಾಧ್ಯಮಗಳು ಸುದ್ದಿ ಮಾಡ್ತವೆ. ಅದರಲ್ಲೂ ಕರ್ನಾಟಕದ
ಅಧಿಕಾರ ಹಂಚಿಕೆ ವಿಚಾರ ಹೆಚ್ಚು ಚರ್ಚೆ ಆಗ್ತಾ ಇದೆ. ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಅಧಿವೇಶನದ ಮೊದಲ ದಿನ ಯತೀಂದ್ರ ಅವರ ಹೇಳಿಕೆಯನ್ನು ನೋಡಿದಾಗ ಒಂದು ರೀತಿ ಅವರು ಫಾರ್ಮೆಟ್ ರೆಡಿ ಇದ್ದಂಗೆ ಇತ್ತು, ಇದನ್ನೇ ಹೇಳಬೇಕು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಎಲ್ಲರಿಗೂ ಒಂದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಇವತ್ತು ಕೂಡ ಅದೇ ರೀತಿಯಾದಂತಹ ಹೇಳಿಕೆಯನ್ನು ನಾವು ನೋಡ್ತಾ ಇದ್ದೀವಿ. ಆದ್ರೆ ಅವರ ಹೇಳಿಕೆಗಳಿಗೆ ಕೌಂಟರ್ ಆಗಿ ಬಂದಿದ್ರೆ ಅದರ ಇನ್ನಷ್ಟು ತೀವ್ರಕ್ಕೆ ಹೋಗ್ತಾ ಇತ್ತು. ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವ್ರು ಮಾಧ್ಯಮಗಳ ಮುಂದೆ ಹೇಳಿದ್ರು, CLPಯಲ್ಲಿ ಯಾರಾದ್ರೂ ಯತೀಂದ್ರ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಈ ಸಂಘರ್ಷ ಇನ್ನೊಂದು ಹಂತಕ್ಕೆ ಹೋಗ್ತಾ ಇತ್ತು. ಬಹುಶಃ CLPಗೂ ಮುನ್ನ ಯತೀಂದ್ರ ಮಾತಾಡಿದ್ದನ್ನ ನೋಡಿದ್ರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇದನ್ನು ಯಾರಾದ್ರೂ ಪ್ರಸ್ತಾಪ ಮಾಡಲಿ ಅನ್ನುವ ಉದ್ದೇಶ ಇತ್ತೇನೋ ಅನ್ನುವಂತಹ ಭಾವನೆ ಬರಲಿಕ್ಕೆ ಶುರುವಾಗಿದೆ. ಯಾರೂ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡಲಿಲ್ಲ. ಕಾರಣ ಡಿ ಕೆ ಶಿವಕುಮಾರ್ ಅವರ ನಿರ್ದೇಶನ ಇತ್ತು. ಯಾರು ಕೂಡ ಶಾಸಕರು ಮಾತನಾಡಬೇಡಿ ಅನ್ನುವಂತ ನಿರ್ದೇಶನ ಕೊಟ್ಟಿದ್ರು. ಅವ್ರು ಏನೇನು ಮಾತನಾಡ್ತಾರೆ ಮಾತನಾಡ್ಕೊಳ್ಳಿ, ಯಾರು ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಂತೂ ಇದನ್ನ ಮಾತನಾಡಬೇಡಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಅವ್ರು ಇನ್ನೂ ಒಂದು ಮಾತನ್ನ ಹೇಳಿದ್ರು ತಮ್ಮ ಆಪ್ತ ಬಳಗದ ಶಾಸಕರಿಗೆ, ತೆಂಗಿನ ಮರ ಹತ್ತಿದ್ದೀನಿ, ಎಳ್ನೀರು ಕುಡಿದೇ ಇರ್ತೀನ, ನೀವು ಎಳ್ನೀರು ಕುಡಿಯೋದನ್ನ ಹಾಳು ಮಾಡೋದಕ್ಕೆ ಹೋಗಬೇಡಿ ಎನ್ನುವಂತಹ ಮಾತನ್ನ ಆಪ್ತ ಬಳಗದಲ್ಲಿ ಇರ್ತಕ್ಕಂಥ ಶಾಸಕರ ಜೊತೆ ಮಾತನಾಡುವಾಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಹಾಗಾಗಿ ನೀವೇನಾದ್ರೂ ಉಪಕಾರ ಮಾಡೋದೇ ಇದ್ರೆ ಮಾರುತೇಶ್ ಹಾಗೆ ಸಂಪರ್ಕದಲ್ಲಿರಿ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೇ ಸಂಘರ್ಷದ ವಿಚಾರಕ್ಕೆ ಸಂಬಂಧಿಸಿದಂತೆ ಲಭ್ಯ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.